ಸರ್ ಈ ಹುಡುಗನ್ ನೋಡಿ, ಈ ಹುಡುಗನ್ ನೋಡಿ ಸರ್, ತುಂಬ ಸ್ಮಾರ್ಟ್ ಆಗಿದ್ದಾನೆ ನೋಡಿ, ತುಂಬ ಚೆನ್ನಾಗಿದ್ದಾನೆ, ಮತ್ತು ಬಿಸ್ನೆಸ್ ಮ್ಯಾನ್ ಕೂಡ ಸರ್, ಒಳ್ಳೆ ಬಿಸ್ನೆಸ್ ಇದೆ, ಫ್ಯಾಮಿಲಿ ಎಲ್ಲ ವೆಲ್ ಸೆಟಲ್ಡ್ ಸರ್. ಹುಡುಗನೂ ತುಂಬ ಒಳ್ಳೆಯನ್ ಸರ್, ತುಂಬ ಚೆನ್ನಾಗಿದ್ದಾನೆ, ಒಳ್ಳೆ ಸಂಬಂಧ ಸರ್, ಒಳ್ಳೆ ಸಂಬಂಧ. ಹುಡುಗನೂ ಚೆನ್ನಾಗೇ ಇದ್ದಾನೆ, ಬಟ್ ಬಿಸ್ನೆಸ್ ಅಂತಿರಲ್ರಿ, ಬಿಸ್ನೆಸ್ ಮಾಡೋಂಗೆ ಹೇಗ್ರಿ ಕೊಡೋದು? ನೋಡ್ತಿಲ್ವಾ ಬಿಸ್ನೆಸ್ಗಳೆಲ್ಲ ಲಾಸ್ ಆಗ್ತಿರೋದು. ಮನೆ ನಮ್ಮ ವಿಜಿ ಬಿಸ್ನೆಸ್ ಲಾಸ್ ಮಾಡಿಕೊಂಡು ಸಾಲ ಮಾಡಿ ದೇಶನೇ ಬಿಟ್ನಪ್ಪ. ಸರಿ, ಯಾವ ವಿಜಿ ಸರ್? ನಮ್ಮ ವಿಜಯ್ ಮಲ್ಯ ರೀ. ಸರಿ, ಈ ಹುಡುಗನ ನೋಡಿ, ಈ ಹುಡುಗ ರೈತ, ಒಂದು 10 ಎಕರೆ ಹೊಲ ಇದೆ ಸರ್, ತೋಟ ಇದೆ, ಎಲ್ಲ ಚೆನ್ನಾಗಿದ್ದಾರೆ ಸರ್, ಮನೆ ಕಡೆ ಎಲ್ಲ ತುಂಬ ಚೆನ್ನಾಗಿದ್ದಾರೆ, ಹಳ್ಳಿಲಿ ಮನೆ ಇದೆ, ಗಾಡಿ ಇದೆ. ಹುಡುಗನೂ ತುಂಬ ಚೆನ್ನಾಗಿದ್ದಾನೆ, ಲಕ್ಷಣವಾಗಿದ್ದಾನೆ, ಒಂದು ಬೇಡ ಬಿಟ್ಟಿಲ್ಲ ಸರ್. ಒಳ್ಳೆ ಜೋಡಿ ಆಗುತ್ತೆ ನೋಡಿ ನಿಮ್ಮ ಮಗಳಿಗೆ. ಏನ್ರಿ ನೀವು ರೈತರು ಅಂತೀರ? ನೋಡ್ತಿಲ್ವೇನ್ರಿ, ಮಳೆ ಇಲ್ಲ, ಬೆಳೆ ಇಲ್ಲ, ರೈತರೆಲ್ಲ ರೋಡಿಗೆ ಬಿದ್ದು ಒದ್ದಾಡ್ತಿದ್ದಾರೆ, ನೀವು ಒಳ್ಳೆ ರೈತರು ಅಂತೀರ? ಅದರಲ್ಲೂ ನಮ್ಮ ಹುಡುಗಿ ಹಳ್ಳಿಲೆಲ್ಲ ಇರಲ್ಲ ಕಣ್ರಿ, ಬೇರೆ ತೋರಿಸಿ ಅವಳಿಗೆ ಅದೆಲ್ಲ ಅಡ್ಜಸ್ಟ್ ಆಗಲ್ಲ, ಬೇರೆ ತೋರಿಸಿ. ಸರ್, ಈ ಹುಡುಗನ ನೋಡಿ ಸರ್, ಆರ್ಟಿಸ್ಟ್ ಸರ್, ತುಂಬ ಒಳ್ಳೆ ಟ್ಯಾಲೆಂಟೆಡ್ ಗಾಯ್ ಸರ್, ಇಂಡಸ್ಟ್ರಿಯಲ್ ಆಗಲೇ ಸ್ವಲ್ಪ ಹೆಸರು ಮಾಡ್ತಿದ್ದಾನೆ ಸರ್. ಸರ್, ಈ ಹುಡುಗ ನೋಡಿ, ಸ್ಪೋರ್ಟ್ಸ್ ಮ್ಯಾನ್ ಸರ್, ತುಂಬ ಚೆನ್ನಾಗಿ ಸ್ಪೋರ್ಟ್ಸ್ ಆಡ್ತಾನೆ ಸರ್, ಒಂದಲ್ಲ ಒಂದು ದಿವಸ ಒಳ್ಳೆ ಫ್ಯೂಚರ್ ಇದೆ ಸರ್ ಹುಡುಗಂಗೆ. ಒಳ್ಳೇದು ಯಾವುದಾದ್ರೂ ತೋರಿಸ್ರಿ ಅಂದರೆ ಆರ್ಟಿಸ್ಟು ಟ್ಯಾಲೆಂಟು ಅನ್ಕೊಂಡು ಕೂತ್ಕೊಂಡಿದ್ದೀರಲ್ರಿ. ಈ ಹುಡುಗನ ನೋಡಿ ಸರ್, ಗೌರ್ಮೆಂಟ್ ಜಾಬು. ಏನು ಗೌರ್ಮೆಂಟ್ ಜಾಬ್ ಹುಡುಗನ? ಬಟ್ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ಮತ್ತೇನ್ರಿ ಪ್ರಾಬ್ಲಮ್ಮು? ಅದೇ ಸರ್, ಹುಡುಗಂಗೆ ಒಂದು ಸ್ವಲ್ಪ ವಯಸ್ಸು ಜಾಸ್ತಿ ಆಗಿದೆ, ಒಂದು 38-40 ಆಗಿದೆ ಸರ್ ಅಷ್ಟೇ. ವಯಸ್ಸೆಲ್ಲ ಒಂದು ಪ್ರಾಬ್ಲಮ್ ಏನ್ರಿ, ವಯಸ್ಸು ಜಾಸ್ತಿ ಇರ್ಬೇಕು ಕಣ್ರಿ, ಇದ್ರೇನೆ ಗಂಡು ಹೆಣ್ಣಿಗೆ ಒಳ್ಳೆ ಸಂಬಂಧ ಇರುತ್ತೆ. ಒಬ್ರು ಮಾತೊಬ್ರು ಕೇಳ್ತಾರೆ ಕಣ್ರಿ, ವಯಸ್ಸು ಇರಬೇಕು, ವಯಸ್ಸು ಜಾಸ್ತಿ ಇರಬೇಕು ಹುಡುಗಂಗೆ, ನಡೆಯುತ್ತೆ, ಅದೇನು ಸಮಸ್ಯೆ ಇಲ್ಲ ಸರ್. ಇನ್ನೊಂದು ಸ್ವಲ್ಪನೂ ಪ್ರಾಬ್ಲಮ್ ಇದೆ ಸರ್. ಇನ್ನೇನ್ರಿ ಪ್ರಾಬ್ಲಮ್ಮು? ಇನ್ನೇನು ಪ್ರಾಬ್ಲಮ್ ಇದೆ? ಅದೇ ಸರ್, ಹುಡುಗಂಗೆ ಮುಂದ್ಗಡೆ ಎಲ್ಲ ಕೂದಲು ಹೋಗ್ಬಿಟ್ಟಿದೆ, ಒಂದು ಸ್ವಲ್ಪ ಬೋರ್ಡ್ ಆಗಿಬಿಟ್ಟಿದ್ದಾನೆ ಸರ್. ಕೂದಲು ತಗೊಂಡು ಏನ್ರಿ ಮಾಡ್ತೀರಾ ನೀವು? ಒಳ್ಳೆ ಕೂದಲು ತಗೊಂಡು ಏನ್ರಿ ಮಾಡ್ತೀರಾ? ಅಂದ ಚಂದ ಎಲ್ಲ 4 ದಿವಸದ ಕಣ್ರಿ, ಹುಡುಗ ಗೌರ್ಮೆಂಟ್ ಜಾಬ್ ಅಲ್ಲ, ಸಾಕ್ಬಿಟ್ಟು ಅಷ್ಟು ಸಾಕ್ಬೇಕು. ಫೈನಲ್ ಮಾಡಿ ಸರ್. ಆದರೂ ನಿಮ್ಮ ಮಗಳಿಗೆ ಒಂದು ಮಾತು ಕೇಳಬೇಕಿತ್ತು, ನಾನು ಹೇಳ್ದಂಗೆ ಕೇಳೋದು ನಮ್ಮ ಮನೇಲಿ. ನೀವು ಫೈನಲ್ ಮಾಡಿ, ಅದೇ ಸಂಬಂಧ ಫೈನಲ್ ಮಾಡಿ. ಕಾನಿಂಗಂಡ ಹೆಂಗಿರಬೇಕು?